ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಲ್ಲಿರೋದ ಡೆಲ್ಲಿಲಿರೋದ ಗೊತ್ತಿಲ್ಲ. ಅಲ್ಲ, ಮೂರು ದಿನ 4 ದಿನ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಇವರು ಮಂತ್ರಿಮಂಡಲ ರಚನೆ ಮಾಡ್ತೀನಿ ಅಂತ. ರಾಜ್ಯದ ಗತಿ ಏನು? ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿದ್ದರೆ ಡೈಲಿ ಒಂದಷ್ಟು ಫೈಲ್ಗೆ ಸೈನ್ ಹಾಕಬೇಕಾಗತ್ತೆ, ಮೂವ್ ಆಗಬೇಕಾಗತ್ತೆ. ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ? ನೀವು ನಿಮ್ಮ ಪಾರ್ಟಿ ಅಧ್ಯಕ್ಷ ರಾಹುಲ್ ವೇಸ್ಟ್ ಬಾಡಿ ರಾಹುಲೇ ಅದು. ಅಲ್ಲ, ರಾಹುಲ್ಗೆ ಅವನಿಗೆ ಜ್ಞಾನ ಇಲ್ಲ. ರಾಜ್ಯ ಕಾಂಗ್ರೆಸ್ಸು ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿರೋಂಥ ಒಬ್ಬ ಮುಖ್ಯಮಂತ್ರಿಗೆ ನಾನೇನೇನು ಕೆಲಸ ಮಾಡಿಕೊಡ್ಬೇಕಾಯ್ತು ಮಾಡಿಕೊಟ್ಟಿಲ್ಲ, ಅದು ಮಾಡಿಕೊಡೋಣ ಹಂಗಂತ ನೆನಪಿರಬೇಕು. ಇಲ್ಲ ಒಂದು ಅರ್ಧ ಗಂಟೆ ಅದು ನಿಮ್ಮ ಜೊತೆ ಮಾತಾಡೋಕ್ಕೆ ಸಮಯ ಕೊಟ್ಟಿಲ್ಲ ಅಂದರೆ, ಮೊದಲು ಹಂಗೆ 1 ವರ್ಷ ಹಾಳು ಮಾಡಿಬಿಟ್ರು. ಮುಖ್ಯಮಂತ್ರಿ ಮಾಡ್ತೀನಿ 1 ವರ್ಷ ಕೆಲಸ ಇಲ್ಲದಂಗೆ ಆಗೋಯ್ತು ಕರ್ನಾಟಕ ಗೌರ್ಮೆಂಟ್ಗೆ. ಈ ಕಡೆ ಸಿದ್ದರಾಮಯ್ಯನೂ ಕೆಲಸ ಮಾಡಲಿಲ್ಲ, ಈ ಕಡೆ ಡಿ ಕೆ ಶಿವಕುಮಾರು ಕೆಲಸ ಮಾಡಲಿಲ್ಲ. ಆ 1 ವರ್ಷ ಹಾಳಾಗೋಯ್ತಾ. ಈಗ 1 ತಿಂಗಳಾಯಿತು, 1.5-2 ತಿಂಗಳಾಗ್ತಾಯಿದೆ. 2 ತಿಂಗಳಾಗಿ 2 ತಿಂಗಳ ಮೇಲೆ ಮತ್ತೆ 1.5 ವರ್ಷ ನಿಮ್ಮ ಮುಖ್ಯಮಂತ್ರಿ ವಿಧಾನವನ್ನು ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಆಗೋಯ್ತು ಅಂದರೆ ಯಾವ ರೀತಿ ಸರ್ಕಾರದ ಕೆಲಸಗಳು ನಡೀತವೆ? ಸರ್ಕಾರದ ಕೆಲಸ ನಡೆಯೋದಾದರೂ ಯಾವ ರೀತಿ ಅಂತ ಹೇಳಿ ನೋಡೋಣ. ಸಿದ್ದರಾಮಯ್ಯ ಅವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ. ಈಗ ಇನ್ನೊಬ್ಬರು ಹೊಸ ಪಾರ್ಟಿ ಸೇರ್ಕೊಂಡಿದ್ದಾರೆ, ಬಿ ಕೆ ಹರಿಪ್ರಸಾದ್. ಎಂಥ 3 ಜನನೂ ಭಾಳ ಬುದ್ಧಿವಂತರು. ಯಾರಾದರೂ ಒಬ್ರು ಹೋಗಿ ಅಲ್ಲಿ ಇದ್ದುಕೊಂಡು ನಾವಿಲ್ಲಿ ಅರೇಂಜ್ ಮಾಡ್ತೀವಿ, ನೀವು ಬನ್ನಿ ಹಂಗಂತ ಆಮೇಲೆ ಹೆಂಗಂತ ಏನೂ ಇಲ್ಲ. ಎಲ್ಲ 3 ಜನ 4 ಜನ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ರಾಜ್ಯದಲ್ಲಿ ಬರಗಾಲ ಶುರು ಆಗಿದೆ. ಮತ್ತು ಈ ಕಡೆ ತಮಿಳ್ನಾಡವರು ನನಗೆ ನೀರು ಬಿಡು ಅಂತ ಕೇಳ್ತಾವ್ರೆ. ನೀರು ಬಿಡ್ತೀರೋ ಈ ಕಡೆ ಬರಗಾಲ ನೋಡ್ತೀರೋ ಮಿಸ್ಟರ್ ಸಿದ್ದರಾಮಯ್ಯ ಅವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ? ಮುಖ್ಯಮಂತ್ರಿ ಅಲ್ವ ಈಗ ನೀವು? ಮುಖ್ಯಮಂತ್ರಿ ಆದ್ದರಿಂದ ನೀವೇ ನೋಡಬೇಕು. ಯಾರು? ಡಿ ಕೆ ಶಿವಕುಮಾರ್ ಅವರೇ ನೋಡಬೇಕು. ಮುಖ್ಯಮಂತ್ರಿ ಯಾರು? ಮುಖ್ಯಮಂತ್ರಿಗೆ ರಾಜ್ಯದ ಕನಸಿರಬೇಕು, ರಾಜ್ಯದಲ್ಲಿ ಕನ್ಸರ್ಟ್ ಇರಬೇಕು. ಕನಸು ಎರಡೂ ಇಲ್ಲ ಹಂಗಂತಂದರೆ ರಾಜ್ಯಕ್ಕೆ ಏನು ಮಾಡ್ತೀರಾ ನೀವು? ಹೇಳಪ್ಪ, ರಾಜ್ಯಕ್ಕೆ ಏನು ಮಾಡಿಕೊಡ್ತೀರಾ ನೀವು? ಈಗಾಗಲೇ 2 ತಿಂಗಳಾಗೋಯ್ತು ನೀವು ಮುಖ್ಯಮಂತ್ರಿಯಾಗಿ. 2 ತಿಂಗಳು ಮುಖ್ಯಮಂತ್ರಿ ಏನು? 2 ತಿಂಗಳು ಮುಖ್ಯಮಂತ್ರಿನಲ್ಲಿ ತಮಿಳ್ನಾಡವರು ನನಗೆ ನೀರು ಬಿಡು ಅಂತ ಕೇಳ್ತಾವ್ರೆ. ಈ ಕಡೆ ಬರಗಾಲ ಆಗೋಗಿದೆ. ಈ ಕಡೆ ಬರಗಾಲ ಅಧ್ಯಯನಕ್ಕೂ ಹೋಗಲಿಲ್ಲ ಈ ಕಡೆ ಮುಖ್ಯಮಂತ್ರಿಗಳು. ಈ ಕಡೆ ತಮಿಳ್ನಾಡು ಮುಖ್ಯಮಂತ್ರಿನಿಗ ಕರೆಸಿ ಮಾತುಕತೆ ಮಾಡಿ ಅವ್ರಿಗೇನು ಬೇಕೋ ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳೋಕ್ಕೂ ತಾಕತ್ತಿಲ್ಲ. ಅದಕ್ಕೆ ಗಂಡುಗಲಿ ಬಂಗಾರಪ್ಪನ ಬಿಟ್ಟರೆ ಒಬ್ಬನೇ ಒಬ್ಬ ಬಂಗಾರಪ್ಪ. ನಾನು ಬಿಲ್ಕುಲ್ ನನ್ನ ಪ್ರಾಣ ಹೋದ್ರೂ ನಾನು ನೀರು ಕೊಡಲ್ಲ ಹಂಗಂತ ಹೇಳಿ ಹಠ ಮಾಡಿ ಕರ್ನಾಟಕನಿಗ ಚಳುವಳಿ ಮಾಡಿಸಿ ರೋಡಲ್ಲೆಲ್ಲ ತಮಿಳ್ನಾಡವ್ರಿಗೆಲ್ಲ ಹೊಡೆದು ಬೈದು ಸಿಕ್ಕಾಬಟ್ಟೆ ಹಿಂಸೆ ಆಗೋಯ್ತು. ನಿಜವಾಗೂ ಹೇಳಬೇಕು ಅಂದರೆ ಅವನ ಕಾಲ ನೋಡೋದಪ್ಪ. ಆ ಹಿಂಸೆ ಮಾಡಿ ಅಂತನ್ನ ಮಟ್ಟಕ್ಕೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಗಂಡುಗಲಿಯಾಗಿ ಮಾತಾಡಿದವನು ಯಾರಪ್ಪ ಹಂಗಂತಂದರೆ ಬಂಗಾರಪ್ಪನ ಬಿಟ್ಟರೆ ಇನ್ಯಾವ ಮುಖ್ಯಮಂತ್ರಿ ಇದ್ದಾರೆ? ಎಸ್.ಎಂ. ಕೃಷ್ಣನೂ ಇದ್ದರು. ಏನು ಅವರು ಹಂಗೆ ವೇಸ್ಟ್ ಬಾಡಿ ಆಗಿದ್ದರು. ಸುಮ್ಮನೆ ದಿನ ತುಂಬಿಸ್ರು ಹೋದರು. ಅವ್ರ ಕಾಲದಲ್ಲೂ ಇದೇ ರೀತಿ ಬರಗಾಲ. ಅರ್ಥ ಆಯ್ತಾ? ಇವ್ರ ಕಾಲದಲ್ಲೂ ಅದೇ ಬರಗಾಲ. ಯಾರ ಕಾಲದಲ್ಲಿ? ಡಿ ಕೆ ಶಿವಕುಮಾರ್ ಕಾಲದಲ್ಲೂ ಬರಗಾಲ. ಏನ್ರಿ ಅದೃಷ್ಟ? ಅದೃಷ್ಟ. ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆದರೆ ಏನೋ ಅಪ್ಪಿ ಏನೋ ಸಿದ್ದರಾಮಯ್ಯ ಇದ್ದಾಗ ಒಂದು 3 ವರ್ಷ ಮಾತ್ರ ಪರವಾಗಿಲ್ಲ. ಆದರೆ ಇಂದಿನ ಇದರಲ್ಲಿ 5 ವರ್ಷದಲ್ಲಿ ಭಾಳ ಬರಗಾಲನೇ ಇತ್ತು ಅಂತ ತಿಳ್ಕೊಳಪ್ಪ. ಈ ಸತಿ ಏನೋ ಇರಲಿಲ್ಲ. ಅರ್ಥ ಆಯ್ತಾ? ಹಿಂಗೆ ನೀವು ಯಾವಾಗ ಕೆಲಸ ಮಾಡ್ತೀರಾ ಅಂತಲೇ ಗೊತ್ತಿಲ್ವಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ. ನೀವು ಸಚಿವ ಸಂಪುಟ ರಚನೆ ಮಾಡ್ತೀರೋ ಇಲ್ಲ ನಿಮ್ಮ ಜೊತೆ ಕರ್ಕೊಂಡೋಗಿರೋ ಚೇಲಗಳನ್ನೆಲ್ಲ ಅಲ್ಲೇ ಇಟ್ಕೊಂಬಿಡಿ. ಅಲ್ಲೇ ಡೆಲ್ಲಿನಲ್ಲೇ ಎಲ್ಲ ಒಂದೊಂದು ಏರಿಯಾ ಕೊಟ್ಬಿಡಿ. ಅದನ್ನೀಗ ಸರ್ವೆ ಮಾಡಿಕೊಂಡು
ನೋಡ್ಕೊಂಡು ಓಡಾಡ್ಕೊಂಡು ತಿರ್ಗಾಡ್ಕೊಂಡಿರಲಿ. ಇಲ್ಲಿ ಇವ್ರ ಕ್ಷೇತ್ರ ಅವ್ರವ್ರ ಕ್ಷೇತ್ರ ನೋಡೋದು ಬೇಡ. ಅವ್ರ ಕ್ಷೇತ್ರದಲ್ಲಿ ಇದ್ದರೆ ಯಾರೋ ಒಂದು ಕಷ್ಟ ಸುಖಕ್ಕೆ ಬರ್ತಾರಲ್ವ ಮನೆಗಳ ಹತ್ರ, ನಾವು ಯಾಕೆ ಇಲ್ಲಿ ಕಾಲ ಕಳಿಬೇಕು, ಇಡು ನಾವು ಹೋಗೋಣ ಹಂಗಂತ ನಿಮ್ಮ ಎಮ್ ಎಲ್ ಎಗಳಿಗೂ ಜ್ಞಾನ ಇಲ್ಲ. ಮಂತ್ರಿ ಮಂಡಲ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋದೇ ಒಂದು ಯೋಚನೆ. ಯಾವಾಗ ಮಂತ್ರಿ ಆಗ್ತೀರಾ, ಏನು ಮಾಡ್ತೀರಾ ನನಗಂತೂ ಗೊತ್ತಿಲ್ಲಪ್ಪ. 2 ತಿಂಗಳು ತುಂಬೋಯ್ತು. 2 ತಿಂಗಳು ತುಂಬೋಗಿನೂ ಮಂತ್ರಿ ಮಂಡಲ ಮಾಡಿಲ್ಲ ಹಂಗಂದರೆ ಯಾರು ತಪ್ಪು? ಮುಖ್ಯಮಂತ್ರಿದೇ ತಪ್ಪು, ಮತ್ತು ಪಾರ್ಟಿ ಅಧ್ಯಕ್ಷರ ತಪ್ಪು. ಪಾರ್ಟಿ ಅಧ್ಯಕ್ಷ ಏನು ಮಾಡ್ತಾವನೆ? ವೇಸ್ಟ್ ಬಾಡಿ, ಎಲ್ಲ ರಬ್ಬರ್ ಸ್ಟಾಂಪ್ಗಳು. ಯಾರಿಗೂ ಜವಾಬ್ದಾರಿ ಇಲ್ಲ. ಆ ಯಪ್ಪ ಮೇಲೊಂದು ಹೇಳಬೇಕು, ಅವ್ನು ಹೇಳೋವರೆಗೂ ಇವ್ರು ಕಾಯಬೇಕು. ಅದಕ್ಕೆ ಯಾಕೆ ಒಬ್ಬ ಸ್ಟೇಟ್ ಅಧ್ಯಕ್ಷನ ಮಾಡೋದು? ಅವರೇ ಒಬ್ಬರೇ ಇರೋದಪ್ಪ. ಸ್ಟೇಟ್ಗೊಬ್ಬ ದೇಶಕ್ಕೊಬ್ಬ ಅಂತ. ದೇಶದ ಅಧ್ಯಕ್ಷನೂ ಯಾವುದೂ ಹೇಳಲ್ಲ, ಸ್ಟೇಟ್ ಅಧ್ಯಕ್ಷನೂ ಯಾರಿಗೂ ಏನೂ ಹೇಳಲ್ಲ. ಮತ್ತು ಯಾರ ಕೈಲಿ ಯಾವ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಎಲ್ಲ ನಾನೇ ಮಾಡ್ತೀನಿ ಅಂದ್ಕೊಂಡು ರಾಹುಲ್ ಗಾಂಧಿನ ರಾಹುಲ್ ವಿನ್ಸಿ ಅವರು ಹಿಂಗೆ ದಿನ ತುಂಬಿಸ್ಕೊಂಡು ಹೋದರೆ ಯಾವ ರೀತಿ ಆಗುತ್ತೆ? ಯಾವ ರೀತಿ ಸಮಸ್ಯೆ ಬಗೆಹರಿತದೆ ಹೇಳಿ? ಸಮಸ್ಯೆ ಬಗೆಹರಿಯೋದಕ್ಕಾದ್ರೂ ಬೇಕಲ್ಲ ಒಬ್ಬ ವ್ಯಕ್ತಿ. 2 ತಿಂಗಳಾಯಿತು. 2 ತಿಂಗಳಾಗಿನೂ ಹಿಂದೆ ಹೇಳ್ತಾಯಿದ್ರು, ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಯಾರಿಗೆ ತಮಿಳ್ನಾಡಿನ ಮುಖ್ಯಮಂತ್ರಿಗೆ, ಅವರು ಏನೋ ಬುದ್ಧಿ ಇಲ್ಲದಿದ್ದವರು, ಮತ್ತು ಅವರು ರಾಜಕೀಯದಲ್ಲಿ ನುರಿತಿಲ್ಲ. ಏನು ನುರಿಬೇಕು? ಏನು ಕಬ್ಬನ ಗಾಣದಲ್ಲಿ ಕಬ್ಬು ಹಾಕೊಂಡು ನುರಿತಾರಲ್ಲ, ಹಂಗೆ ನುರಿಬೇಕೋ? ಅಯ್ಯೋ ಸುಮ್ಮನೆ, ಅದೆಲ್ಲ ಏನೂ ಬೇಕಾಗಿಲ್ಲ. ಅಧಿಕಾರ ಸಿಕ್ಕಿದ್ರೆ ಅಧಿಕಾರನಿಗೆ ಹೆಂಗೆ ಚಲಾಯಿಸಬೇಕು, ಹೆಂಗೆ ಮಾಡಬೇಕು ಅನ್ನೋದಕ್ಕೆಲ್ಲದಕ್ಕೂ ಸರ್ಕಾರದಲ್ಲಿ ಅಧಿಕಾರಿಗಳಿರ್ತಾರೆ. ಅಧಿಕಾರಿ ಹೇಳ್ದಂಗೆ ನೀವು ಮಾಡ್ಕೊಂಡು ಹೋದರೆ ಸಾಕು. ಅದೇ ಎಷ್ಟೋ ಕೆಲಸ ಆಗೋಗುತ್ತೆ. ನಿಮ್ಮ ಸ್ವಂತಿಕೆ 1-2 ನಡೆಸಿದ್ರೆ ಸಾಕು. ನಿಮಗೂ ಸ್ವಂತಿಕೆನೇ ಇಲ್ವಲ್ಲಪ್ಪ ಡಿ ಕೆ ಶಿವಕುಮಾರ್. ನಿನ್ನ ಸ್ವಂತಿಕೆ ಏನು ಹೇಳಿ? ನಿಮ್ಮ ಸ್ವಂತಿಕೆ ಏನು ಅಂದ್ಕೊಂಡಿದ್ದೀರಾ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇವಾಗ ನಿಮ್ಮ ಈ ರಾಜ್ಯದ ಜನ ನಿಮ್ಮನ್ನು ಯಾಕೆ ಮುಖ್ಯಮಂತ್ರಿ ಮಾಡಿಕೊಂಡ್ರು? ಏನಕ್ಕೆ ಮಾಡಿಕೊಂಡ್ರು ಹೇಳಿ? ಅಲ್ಲ ರೀ, ಅದು ಯಾವುದೋ ಏನಪ್ಪ ಇದು SIR ಅಂದ್ಕೊಂಡ್ರೆ SIRಲ್ಲಿ ಆ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸ ಮಾಡ್ತಾವ್ರೆ ಇಲ್ವ ಅಂತ ಫಾಲೋ ಮಾಡೋರು ಇಲ್ಲ. ಮತ್ತು ಯಾರು ಇವರು ಅದು ಎಲೆಕ್ಟ್ರಿಕ್ ಬಿಲ್ಲುಗೆ ಅದಕ್ಕೊಂದಷ್ಟು ಜನನ ಬಿಟ್ಟಿದ್ರಿ, ಅವರು ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಂಡು ಕೂತಿದ್ದಾರೆ. ಅದು ಸರಿಯಾದ ರೀತಿ ಕೆಲಸ ಆಗ್ತಾಯಿಲ್ಲ. ಮತ್ತು ಎಂಥದ್ದು ಅದು ಭಾಗ್ಯಜ್ಯೋತಿನೂ ಇಲ್ಲ, ಭಾಗ್ಯಲಕ್ಷ್ಮಿನೂ ಇಲ್ಲ. ಎಲ್ಲ ಲಕ್ಷ್ಮೀನೂ ಮೂಲೆ ಕೂರಿಸ್ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಹೋಗಿ ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ರೆ ಈ ಭಾಗ್ಯಜ್ಯೋತಿ 5 ನಿಮ್ಮ ಪಂಚ ಗ್ಯಾರಂಟಿಗಳು ಏನಾಗೋಯ್ತು ಡಿ ಕೆ ಶಿವಕುಮಾರ್ ಅವರೇ? ಪಂಚ ಗ್ಯಾರಂಟಿ ಸೌಂಡೇ ಇಲ್ಲ. ಯಾರಿಗೇನು ಬರ್ತಾಯಿದೆ ಇಲ್ಲ, ಏನೂ ಗೊತ್ತಿಲ್ಲ. ಪಿಂಚನು, ವಿಡೋ ಪಿಂಚನೂ ಇಲ್ಲ. ಮತ್ತು ವಯಸ್ಸಾದವ್ರಿಗೆ ವೃದ್ಧಾಪ್ಯ ವೇತನ ಇಲ್ಲ. ಏನಾಗಿದೆ? ವೃದ್ಧಾಪ್ಯ ವೇತನ ಎಲ್ಲಿಗೊಟ್ಟಾಯಿತು? ಯಾಕೆ ಇನ್ನೂ ಕೊಟ್ಟಿಲ್ಲ? ಮತ್ತು ಈ ಕಡೆ ಇವರು ಶಕ್ತಿಗಳು, ಎಂಥದ್ದು ಶಕ್ತಿ ಯೋಜನೆಗಳು, ಒಂದು ಯೋಜನೆಗಳು ಯಾವುದೂ ನಡೀತಾ ಇಲ್ಲ. ಇನ್ನು ಹ್ಯಾಂಗೆ ಮುಖ್ಯಮಂತ್ರಿಗಳು ಈ ರೀತಿ ಇದು ಮಾಡಿದ್ರೆ? ಮುಖ್ಯಮಂತ್ರಿಗಳು ಇದಕ್ಕೆಲ್ಲಕ್ಕೂ ಹೊಣೆನಾ? ಎಲ್ಲ ವಿಷಯಕ್ಕೂ ಅವರೇ ಹೊಣೆ ಹಂಗಂದರೆ ಮಂತ್ರಿಮಂಡಲ ಆಗಿಲ್ಲ. ಮಂತ್ರಿಮಂಡಲ ಆಗಿದ್ರೆ ತಾನೇ. ಸ್ಕೂಲ್ ಓಪನ್ ಆಗಿ 2 ತಿಂಗಳಾಯಿತು. ಸ್ಕೂಲ್ ಓಪನ್ ಆಗಿ 2 ತಿಂಗಳಾಯಿತು. ಅವ್ರಿಗೆ ಎಲ್ಲ ಒಬ್ಬ ಶಿಕ್ಷಣ ಸಚಿವ ಇಲ್ಲ. ಅವ್ರಿಗೆ ಶೂ, ಬೂಟು, ಯೂನಿಫಾರಮ್ಮು, ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಹಾರಗಳು ಎಲ್ಲ ನಿಂತೋಗಿರುತ್ತೆ. ಏನಾದ್ರೂ ಒಂದು ಚೂರು ಇದ್ರ ಮೇಲೇನಾದ್ರು ಕಾಳಜಿ ಇದೆಯಾ? ಏನೂ ಕಾಳಜಿ ಇಲ್ಲ. ಯಾವುದೂ ಯೋಚನೆನೂ ಮಾಡ್ತಾಯಿಲ್ಲ. ಯಾಕೆ ಯೋಚನೆ ಮಾಡ್ತಾಯಿಲ್ಲ? ಏನಕ್ಕೋಸ್ಕರ? ಸ್ಕೂಲ್ ಮಕ್ಕಳು ಏನು ಮಾಡಬೇಕು? ಸ್ಕೂಲ್ಗೆ ಹೋಗೋದು ಬೇಡವಾ ಅವರು? ಮತ್ತು ಅವ್ರಿಗೆ ಬುಕ್ಸ್ ಎಲ್ಲ ಕೊಡೋದು ಬೇಡವಾ? ಮತ್ತು ಬುಕ್ಸು, ಯೂನಿಫಾರಮ್ಮು, ಮತ್ತು ಅವ್ರಿಗೆ ಶೂ, ಬೆಲ್ಟು, ಎಲ್ಲ ರೀತಿ ಸೌಕರ್ಯನೂ ಇತ್ತಲ್ಲಪ್ಪ. ಎಲ್ಲ ಸೌಕರ್ಯಗಳನ್ನು ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ? ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ.
ಇವರೇ ಏನೋ ಡಿ ಕೆ ಶಿವಕುಮಾರ್ ಅವರೇ. ಮುಖ್ಯಮಂತ್ರಿಗಳು ಮನ್ಸು ಮಾಡಿ ಮಂತ್ರಿಮಂಡಲನಿಗ ಯಾರಾದ್ರೂ ಹೊಣೆಗಾರಿಕೆ ವಹಿಸಿ ಆಗಬೇಕಾಗಿರೋ ಕೆಲಸಗಳನ್ನೆಲ್ಲರನ್ನು ಫಾಲೋ ಮಾಡಿ ಹಿಂಗಂತ ಬೇರೆ ಬೇರೆಯವ್ರಿಗೆ ಕೊಡಬೇಕು. ಯಾರಿಗೆ? ಅದಕ್ಕೆ ಮಂತ್ರಿಮಂಡಲಕ್ಕೆ. ಈಗ 13 ಜನ ಇದ್ರಲ್ಲ, ಅವ್ರಿಗೆ ಇನ್ನೊಂದು ಖಾತೆ ಇದು ಸ್ಕೂಲ್ದು ಕೊಡಬೇಕು ತಾನೇ. ಸ್ಕೂಲ್ನಿಗೆ ಜವಾಬ್ದಾರಿ ಯಾರಾದ್ರೂ ನೋಡ್ಕೊಳ್ಳಿ ಹಿಂಗಂತ. ಮತ್ತು ಎಲ್ಲಿ ನೋಡಿ ಹಗರಣ, ಎಲ್ಲಿ ನೋಡು ಇದು ಏನೋ ಇದು ನಡೀತಾ ಇದೆ. ಆದರೆ ಯಾವುದೂ ತಲೆಗಂತೂ ತಗೋತಾ ಇಲ್ಲ ಯಾರೂ. ಯಾರು ಇದಕ್ಕೆ ಹೊಣೆ ಅಂತಲೇ ಗೊತ್ತಿಲ್ಲ. ಎಲ್ಲ ಒಂದು ಕೆಲಸ ಮಾಡಿದರೆ ಭಾಳ ಫಾಸ್ಟಾಗಿದ್ದರು. ನಮ್ಮ ಗೃಹ ಮಂತ್ರಿಗಳಾದಂಥ ಯಾರು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ಖಾತೆನೂ ಅವ್ರಿಗೆ ವಹಿಸ್ಬಿಟ್ಟಿದ್ರೆ ಆಯ್ತಾ ಇರಲಿಲ್ವಾ? ಹೆಂಗೋ ಬರೋವ್ರಿಗೆ ಎಲ್ಲ ಖಾತೆಗಳನ್ನೇ ಪಾಪ ನಿಭಾಯಿಸ್ಕೊಂಡಿರೋರು. ಮತ್ತು ಅವ್ರಿಗೆ ಪಾಪ RSS ಮಾತಾಡೋಕ್ಕೆ ಪುರ್ಸೊತ್ತಿಲ್ಲ. ಅದಕ್ಕೆ ಇನ್ನೊಂದು ಚೂರು ಕೆಲಸ ಕೊಟ್ಟಿದ್ದಿದ್ರೆ ಪಾಪ ಅವ್ರಿಗೆ ಇದಾಯ್ತಾಯಿತ್ತು. RSS ಬಗ್ಗೆ ಬಿಟ್ಟು ಬೇರೆ ಏನಾದ್ರು ಮಾತಾಡೋರು ಅವರು ಪ್ರಿಯಾಂಕರ್ಗೆ, ಅವ್ರಿಗೆ ಈ ಖಾತೆಗಳನ್ನ ವಹಿಸ್ಬೇಕಾಯಿತು. ವಿದ್ಯಾ, ಶಿಕ್ಷಣ ಮತ್ತು ಹೈಯರ್ ಎಜುಕೇಷನ್ನು ಇದು ಮಿನಿಸ್ಟ್ರು ಅವರೇ. ಎಲ್ಲ ಮಿನಿಸ್ಟ್ರಿಗಿರಿನೂ ಅವ್ರಿಗೆ ಕೊಟ್ಬಿಟ್ಟಿದ್ರೆ ಪಾಪ ಕೆಲಸ ಜಾಸ್ತಿ ಇದ್ದರೆ ಸ್ವಲ್ಪ ಒತ್ತಡವಾಗಿರೋರು ಪಾಪ. ಆವಾಗ ಯಾರ ಬಗ್ಗೆನೂ ಏನೂ ಮಾತಾಡ್ತಾ ಇರಲಿಲ್ಲ. ಅವ್ರಿಗೇನೋ ಹೋಗಿ ಅಷ್ಟು ಫಾಸ್ಟಾಗಿರೋ ಮನುಷ್ಯನಿಗೆ ಯಾವುದೋ ಒಂದು ಸಣ್ಣ ಖಾತೆ ಕೊಟ್ಬಿಟ್ರೆ ಗೃಹ ಮಂತ್ರಿ ನಿಭಾಯಿಸೋಕ್ಕಾಯ್ತದ ಅದು ಅವ್ರ ಕೈಯಲ್ಲಿ? ಸಣ್ಣ ಖಾತೆನ? ದೊಡ್ಡ ಖಾತೆಗಳಿರಬೇಕು. ಒಂದು 4-5 ಖಾತೆ ಇತ್ತಲ್ಲ, ಎಲ್ಲ ಯಾರು ಆಗಿಲ್ವಲ್ಲ ಮಂತ್ರಿಗಳು, ಕೊಡತ್ತಾನೆ ಅವ್ರ ಕೈಗೇನೆ ಎಲ್ಲನೂ. ನೀನೇ ನೋಡ್ಕೊಳಪ್ಪ ಹಂಗಂತ. ಇಷ್ಟು ಮಾಡಿದರೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತಿಗ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಶೇರ್ ಮಾಡಿ ಮತ್ತು ಮುಂದಕ್ಕೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.